ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಓರಿಯನ್ ಮಾಲ್ ಹೋಗ್ತಾ ಇದ್ದೆ. ನನಗೆ ಕೆಲವೊಂದು ಕ್ರೀಮ್ಸ್ಗಳು ಬೇಕಾಗಿತ್ತು. ಸೊ ಟ್ರೈ ಮಾಡಿ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ನೋಡಿದ್ರೆ ಇಲ್ಲಿ ಸೆಫೋರಾ ಕ್ಲೋಸ್ ಆಗಿದೆ. ನಾನು ಕೇಳೇ ಬಿಟ್ಟೆ. ಆಫ್ಟರ್ 4 months ಆದಮೇಲೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಬೇರೆ ಶಾಪ್ಗಳಲ್ಲಿ ತಗೋಬೋದಿತ್ತು, ಆದರೆ ನನಗೆ ಬೇಕಾಗಿರೋವಂಥದ್ದು ಸೆಫೋರಾದಲ್ಲಿ ಸಿಗ್ತಾಯಿತ್ತು. ಸೊ ಹಾಗಾಗಿ ಏನು ಮಾಡೋದು ಅಂತ ಅಂದ್ಕೊಂಡು ನನಗೆ ಸ್ಲಿಂಗ್ ಬ್ಯಾಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡೋಣ ಅಂತ ಹೇಳಿ ಈ ಶಾಪಿಗೆ ಬಂದು ನನ್ನದೇ ಪಿಕ್ಚರ್ ತಗೊಂಡು ನಿಂತ್ಕೊಂಡಿದ್ದೀನಿ. ಸೆಲ್ಫ್ ಲವ್ ಇಂಪಾರ್ಟೆಂಟ್ ಅಲ್ಲ. ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗ್ಬೇಕಾದ್ರೆ ನಮ್ಮದು ಕ್ರೀಮ್ಸ್ ಎಲ್ಲ ಇತ್ತಲ್ಲ, ಆ ಪೌಚ್ ಕಳೆದೋಯ್ತು. ಎಲ್ಲಿ ಕಳೆದೋಯ್ತು ಅಂತ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ನನ್ನ ಹತ್ರ ಇರೋದು ಓನ್ಲಿ ಸನ್ಸ್ಕ್ರೀನ್ ಅಷ್ಟೇ. ಸೊ ಹಾಗಾಗಿ ಬಂದೆ. ಇದು ಕ್ಲೋಸ್ ಇದೆ. ನಿಯರ್ ಬೈ ಸೆಫೋರಾ ನನಗೆ ಇಲ್ಲೇ ಇರೋದು. ಇಲ್ಲಾಂದರೆ ನಾನು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಕೋರಮಂಗಲ ಆ ಥರ ಎಲ್ಲ ಅಲ್ಲಿದೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇದು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ಇಷ್ಟ ಆಯಿತು. ತೋರಿಸಿ. ಇದು ಕನ್ನಡ ಬರುತ್ತಲ್ಲ, ಯುನೋ ಕನ್ನಡ ರೈಟ್? ಓಕೆ, ಜಸ್ಟ್ ಶೋ ಮಿ. ಐ ವಾಂಟ್ ಟು ಟ್ರೈ ದಿಸ್. ಓಕೆ, ಹಾಂ, ಇದು ಸ್ಮಾಲ್ ಸ್ಲಿಂಗ್ ಇದೆ. Shall I try this? Wow. ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ. How much is this? After discount 6,600. 11,000 rupees. Small sling. When is offer started? Like weekend. Nice. ಓಕೆ, ಆಮೇಲೆ ತೊಗೊಳ್ತೀನಿ. ಇದು ಸುಮ್ಮನೆ ಹಾಗೇನಾ? ಸ್ಮಾಲ್ ಒನ್. ಇದು ತುಂಬ. ಇದೇನಿದು? ಅದು ಲೈಕ್ ಏನಾರ ಹೋಲ್ಡರ್ಸ್, ಇಯರ್ ಫೋನ್ಸ್. ಓಕೆ ಓಕೆ ಓಕೆ. ಎಕ್ಸ್ಟ್ರಾ ರೈಟ್? ಇದು ರಿಮೂವ್ ಮಾಡ್ಬೋದಾ? ಇದು ಬೆಲ್ಟ್ ಜೊತೆ ಇದನ್ನ ರಿಮೂವ್ ಮಾಡಬೇಕಾಗಲ್ಲ. 6,000. 6,600. ಓಕೆ, ಥ್ಯಾಂಕ್ ಯು. ನನಗೆ ಇಷ್ಟ ಆಯಿತು. ಅದಕ್ಕೆ ಸಾಲ್ಜು. ಓಕೆ, % ಆಫರ್ ಇದೆ. ರೈಸ್ ಆ ಬ್ಯಾಗ್ ನನಗೆ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಬ್ಯಾಗ್. ಏನು ಮಾಡೋದು? ನಂತರ ನಾನು ಆಲ್ಡೋ ಶಾಪ್ ಬಂದೆ. ಸ್ಲಿಂಗ್ ಬ್ಯಾಗ್ ನೋಡಿ, ಸೇಮ್ ಪಿಲ್ಲೋ ಥರನೇ ಇದೆ. ಇದಕ್ಕೆ 8,000 ಸಮಥಿಂಗ್ ಹೇಳಿದ್ರು. ಓಕೆ.
ಈ ಸ್ಯಾಂಡಲ್ಸ್ ಟ್ರೈ ಮಾಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಅದನ್ನು ಬಿಟ್ಟೆ, ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತಂದರೆ ಅದು ಎಕ್ಸ್ಪೆನ್ಸಿವ್ ಇತ್ತು, 6,000 to 7,000 ಇತ್ತು. ಸೊ ಹಾಗಾಗಿ ತಗೊಳ್ಳಿಲ್ಲ. ನಾನು ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ, ರೆಕಾರ್ಡ್ ಆಗ್ತಾ ಇದೆ ಅಂತ ಅಂದ್ಕೊಂಡೆ. ರೆಕಾರ್ಡ್ ಆಗಿರಲಿಲ್ಲ ವಾಯ್ಸು. ಸೊ ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಇದೆಲ್ಲ ನೋಡ್ತಾ ಇದ್ದರೆ ಸಮ್ಟೈಮ್ ಅನಿಸುತ್ತೆ, ಅಯ್ಯೋ ನಾನು ಇದನ್ನೆಲ್ಲ ಈ ಥರದ್ದೆಲ್ಲ ತಗೋಬೇಕು ಅಂದರೆ ನಾನು ಇನ್ನೂ ಎಷ್ಟು ಅರ್ನ್ ಮಾಡಬೇಕು ಮನಿನ, ನಾನಿನ್ನೂ ತುಂಬ ದೂರ ಇದ್ದೀನಿ ಅಂತ ಅನಿಸುತ್ತೆ. ಮತ್ತು ನನಗೆ ಕೆಲವೊಂದು ಸಾರಿ ಅನಿಸುತ್ತೆ, ಇದೆಲ್ಲ ಲಕ್ಸುರಿ ಐಟಮ್ಗಳಿಗಿಂತ ಹೆಲ್ತೇ ಇಂಪಾರ್ಟೆಂಟು ಅಂತ ಅನಿಸುತ್ತೆ. ಹೌದು, ಹೆಲ್ತ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಮನಿ ಆಲ್ಸೋ, ಮನಿ ಈಸ್ ವೆರಿ 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 ಇಂಪಾರ್ಟೆಂಟ್. ಮನಿ ಇದ್ರೇ ಸ್ವಲ್ಪ ಪೀಸಾಗಿರ್ಬೋದು. ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಪೀಸ್ ಇರಲ್ಲ. ಮನಿ ಇದ್ದರೆ ಸ್ವಲ್ಪ ಸಮಾಧಾನವಾಗಿ ಖುಷಿಯಾಗಿ ಅಟ್ಲೀಸ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ದುಡ್ಡು ಮಾಡಬೇಕು. ನೀವು ಚೆನ್ನಾಗಿ ದುಡ್ಡು ಮಾಡಿ ಹೆಲ್ತ್ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಷ್ಟು ರಶ್ ಇದೆ ಅಂದರೆ ತುಂಬಾ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಟ್ರಯಲ್ ಮಾಡೋಕ್ಕಾಗಲ್ಲ. ನಾನು ವೀಕೆಂಡಲ್ಲಿ ಬಂದಿದ್ದರಿಂದ ತುಂಬ ರಶ್ ಇತ್ತು. ಸ್ಟಾಪಿಗೆ ಬಂದಿದ್ದೀನಿ ಮಾತ್ರ ಫುಲ್ ಲೈನ್ ಇತ್ತು. ನಾನು ಒಂದು ಬಟ್ಟೆನೂ ಟ್ರೈ ಮಾಡೋಕ್ಕೆ ಎಲ್ಲ ಕಡೆನೂ ರಶ್. ಇಡೀ ಓರಿಯನ್ ಮಾಲಲ್ಲ ಎಲ್ಲ ಕಡೆ ರಶ್. ಬ್ರ್ಯಾಂಡ್ ಇದೆ ಇಲ್ಲಿ, MK ಇದೆ. MK ಬ್ರ್ಯಾಂಡಲ್ಲಿ ನೋಡಿದ್ರು ನನಗೆ ಇವಾಗ ಒಂದು ವಾಚ್ ತಗೋಬೇಕು ಅಂತ ಆಸೆ ಆಗ್ತಾಯಿದೆ. ನನ್ನ ಫಸ್ಟ್ ವಾಚು ಮೈಕಲ್ ಕೋರ್ಸ್ದೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಯಾವಾಗುತ್ತೆ ನೋಡೋಣ. ಬ್ರ್ಯಾಂಡ್ ಇದೆ, ಹೋಗಿ ನೋಡೋಣ ಅಂತ ಅನ್ನಿಸ್ತಾ ಇದೆ. ನೋಡ್ತೀನಿ. MK ಬ್ರ್ಯಾಂಡ್ ವಾಚಸ್ ಅಂದರೆ ನನಗೆ ತುಂಬ ಇಷ್ಟ. ಹಂಗೆ ಅಂದ್ಕೊಂಡು ಹೋಗಿ ಈ 2 ವಾಚ್ ಟ್ರೈ ಮಾಡೇ ಬಿಟ್ಟೆ. ಇದೆರಡೇ ಟ್ರೈ ಮಾಡಿದ್ದು. ಕುತ್ಕೊಂಡಿದ್ದೀನಿ. ಆಲ್ರೆಡಿ ಕತ್ಲೆ ಆಗಿದೆ, ಕೆಳಗಡೆ ಎಲ್ಲ ಜನ ಆಡ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ನಾನು ಬಂದಿದ್ದೆ ಲೇಟಿಗೆ. ಸೊ ನಾನು ಹೋಗೋಕ್ಕಾಗಲಿಲ್ಲ ಆ ಕಡೆ. ಇಲ್ಲೇ ಬಿಡಿ, ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು. ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು. ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇವಾಗ. ನಾನು ನನ್ನ ಫುಡ್ ತಿಂದು ಮನೆಗೆ ಹೋಗ್ಬೇಕು. ಬ್ಯಾಟ್ರಿ ಫೋನ್ ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ഇന്നലെ കഴിയണ്ടേ? ഇന്നലെ കഴിഞ്ഞിട്ട് ചെയ്യാൻ പറ്റുമോ? ಇಲ್ಲಿ ವಾಶ್ರೂಮಿಗೆ ಬಂದೆ. ಇಲ್ಲೂ ಕೂಡ ಲೈನ್ ಇತ್ತು. ವೇಟ್ ಮಾಡಿ ಬೋರ್ ಆಗ್ತಾಯಿತ್ತು. ಹಾಗಾಗಿ ನನ್ನದೇ ಪಿಕ್ಚರ್ಸ್ ತಗೊಂಡು ನಿಂತಿದ್ದೀನಿ.
ಇಲ್ಲಿ ಯಾರೋ ನನ್ನ ಮಾತಾಡಿಸ್ತಾ ಇದ್ರು, ಅವ್ರಿಗೊಂದು ಸ್ಮೈಲ್ ಕೊಟ್ಟು ಹಾಗೆ ಪಿಕ್ಚರ್ಸ್ ತೊಗೊಂಡು ನಿಂತ್ಕೊಂಡಿದ್ದೀನಿ. ನಂದು ಸ್ವಲ್ಪ ಶೈ ನೇಚರ್ ಆಗಿರೋದ್ರಿಂದ ಈ ಥರ ಎಲ್ಲ ಹೊರಗಡೆ ಹೋದಾಗ ವೀಡಿಯೋಸ್ ಮಾಡೋದು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ. ಒಂದು ಮನಸ್ಸು ಶೈ ಆಗಿ ಬೇಡ ಅನ್ನಂಗಿತ್ತು, ಇನ್ನೊಂದು ಮನಸ್ಸು ಇಲ್ಲ ನಿನ್ನ ಕೈನೆಲ್ಲ ಆಗುತ್ತೆ ಮಾಡು ಅಂತ ಹೇಳ್ದಂಗಿತ್ತು. ಮನುಷ್ಯರಿಗೆ ಎರಡೆರಡು ಮನಸ್ಸಿರುತ್ತಾ? ವಾಶ್ರೂಮಲ್ಲಿ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ವೆರಿ ಬ್ಯೂಟಿಫುಲ್. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಮನೆಗೆ ಹೋಗೋಣ ಅಂತ ಮ್ಯಾಗ್ನೋಲಿಯಂ ಬೇಕ್ರಿ ಎಕ್ಸಿಟಲ್ಲಿ ಐತಲ್ಲ, ಸೊ ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದು ಏನಾದರೂ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಮೈ ಫೇವ್ರೆಟ್ ತಗೊಳ್ಳೋಣ. ಬ್ಲೂಬೆರಿ ಚೀಸ್ ಕೇಕ್ ಇದೆ, ತಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ವೈಟ್ ಯಾ ಟ್ರಸ್ಟ್ ಲೆಚೇಸ್ ಇದೆ. ಯಾವ್ದು ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೈ ಸ್ಟಮಕ್ ಈಸ್ ಫುಲ್ ಆ್ಯಕ್ಚುಲಿ. ಬ್ಲೂಬೆರಿ ಸಿಕ್ಸ್ ಕ್ಲಾಸಿಕ್ ಯಾ. Your contact number, sir? 988 Tab also. ಅಂತ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ತಗೊತಾ ಇದ್ದೀನಿ. ಇದು ತಗೊತಾ ಇದ್ದೀನಿ. ಹೋಗಿತ್ತು ಸಾಲ್ಸು. This one. ₹441. ಮಿಲ್ಕ್ ಕೇಕ್ ಓಪನ್ ಮಾಡ್ತೀನಿ. ನಾನು ಒಬ್ಬಳ ಕೈನಲ್ಲೇ ತಿನ್ನೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಟ್ರೈ ಮಾಡಬೇಕು. ಇದೇ ಚೆನ್ನಾಗಿದೆ. ಬ್ರೌನ್ ಶುಗರ್ ಇದು ಶುಗರು, ಇದು ಬ್ರೌನ್ ಶುಗರ್ ಕೊಟ್ಟಿದ್ದೀನಿ. ಎಂತ ಇದು
ನಾಯಿಗಳು ನೋಡಿ ಹೆಂಗೆ ಕಚ್ಚಾಡ್ತಾ ಇದ್ದಾವೆ. ಮನೆಗೆ ಹೋಗ್ತಾ ಇದ್ದೀನಿ. ನಾನಿವಾಗ ನನ್ನ ಪ್ಯಾಲೇಸ್ ರೀಚ್ ಆದೆ, ಅಂದರೆ ಮನೆ ರೀಚ್ ಆದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ರಕ್ಷಾ ಅಂಕಪ್ಪ ಯೂಟ್ಯೂಬ್ ಚಾನಲ್.